ತಮಗೂ ಕೂಡ ಗೊತ್ತಿರುವಂತೆ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಶೋಕಾಸ್ ನೋಟಿಸನ್ನು ಕಮರ್ಷಿಯಲ್ ಟ್ಯಾಕ್ಸಿಂದ ನೀಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಗಡಿ ಮಾಲೀಕರು ಗೂಗಲ್ ಪೇ ಫೋನ್ ಪೇ ಸ್ಕ್ಯಾನರ್ಗಳನ್ನು ತೆಗಿತಾ ಇದ್ದಾರೆ. ತಾವು ಕೂಡ ಈಗ ಬಂದ್ರಿ, ಟೀ ತೆಗೆದುಕೊಂಡ್ರಿ, ಕ್ಯಾಶ್ ಕೊಟ್ರಿ. ಹೌದು ಸರ್, ನಮಗೆ ಹಿಂದೆ ಗೂಗಲ್ ಪೇ ಫೋನ್ ಪೇ ಮೂಲಕವಾಗಿ ಎಲ್ಲ ಕಡೆ ಕೊಡ್ತಾ ಇದ್ರಿ, ಈಗ ಎಲ್ಲ ಕಡೆ ಅದನ್ನು ತೆಗಿತಾ ಇದ್ದಾರೆ. ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಫೋನ್ ಪೇ ಇದ್ರೆ ಒಳ್ಳೇದು ಸರ್, ನಮ್ಮ ಅನಿಸಿಕೆ. ತಾವು ಹಿಂದೆ ಬಂದಂಥ ಸಂದರ್ಭದಲ್ಲಿ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಿ ಹಣವನ್ನು ಹೌದು ಅಲ್ಲಿ ಇದ್ರೆ ನಾವು ನೋಟ್ ಕೊಟ್ಟರು ಅವ್ರು ಚೇಂಜ್ ಕೊಡಲ್ಲ ಸರ್, ನಮ್ಗೆ ಅದೇ ಪ್ರಾಬ್ಲಮ್ ಆಗುತ್ತೆ. ಇವಾಗ ಫೋನ್ ಪೇ ಇದ್ರೆ ಈಸಿಯಾಗಿ ಪೇ ಮಾಡ್ಬೋದು, ಈಸಿಯಾಗಿ ಹೋಗ್ಬೋದು. ಇವಾಗ 10 ರೂಪಾಯಿ ಕೊಟ್ಟೆ ಸರ್, ಅಲ್ಲಿ ಫೋನ್ ಪೇ ಸ್ಕ್ಯಾನರ್ಗಳು ಇರಲಿಲ್ವಲ್ಲ, ಅದಕ್ಕೆ 10 ರೂಪೀಸ್. ಅದೇ ಬೇಜಾರಾಗುತ್ತೆ ಸರ್. ಒನ್ ಟೈಮ್ ಇದ್ರೆ ತಮ್ಗೆ ಯಾವ ಥರವಾಗಿ ಯೂಸ್ ಆಗ್ತಿತ್ತು ಸರ್? ಎಲ್ಲ ಥರದಲ್ಲೂ ಯೂಸ್ ಆಗುತ್ತೆ ಸರ್. ತಮಗೆ ಈಗ ಫೋನ್ ಪೇ ಗೂಗಲ್ ಪೇ ಮೂಲಕವಾಗಿ ಯಾವ ಥರವಾಗಿ ಸಹಾಯ ಆಗ್ತಿತ್ತು? ಈಗ ಇಲ್ಲದೆ ಇರೋದ್ರಿಂದ ಯಾವ ಥರ ತೊಂದರೆ ಆಗ್ಬೋದು ಅಂತ ಅನ್ಸುತ್ತೆ? ಎಷ್ಟು ಈಸಿ ಆಗ್ತಿತ್ತು ಹಿಂದೆ ಅಂತ? ಹೌದು, ಮುಂದೆ ಕಷ್ಟ ಆಗುತ್ತೆ ಸರ್ ತುಂಬ. ಫೋನ್ ಪೇ ಇಲ್ಲ ಅಂದರೆ ಇವಾಗ ಎಲ್ಲೂ ಜೀವನನೇ ಇಲ್ಲ, ಆ ಥರ ಹೋಗಿದೆ ಸರ್. ಗಂಡನ ಮಿತಿ ಹೆಂಡತಿ ಹೆಂಗಿರುತ್ತಲ್ಲ ಆ ಥರ ಆಗಿದೆ ಸರ್. ಪ್ರತಿದಿನ ತಾವು ಫೋನ್ ಪೇ ಮೂಲಕವಾಗಿ ವ್ಯಾಪಾರ ವಹಿವಾಟು ಏನಾದ್ರು ತಗೊಳ್ಳೋಂಥದ್ದೆಲ್ಲ ಮಾಡ್ತಾ ಇದ್ದೀರಾ? ಹೌದು ಸರ್. ಈಗ ಶೋಕಾಸ್ ನೋಟಿಸ್ ಕೊಡ್ತಿದಾರಲ್ಲ ಸರ್, ಲಕ್ಷ ಗಟ್ಟಲೆ ಏನು ಹೇಳ್ತೀರಾ ಸರ್ ತಾವು ಸಾರ್ವಜನಿಕರಾಗಿ? ಇಷ್ಟಿಷ್ಟೊಂದು 50 ಲಕ್ಷ 60 ಲಕ್ಷ ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ 50-60 ಲಕ್ಷ ನೋಟಿಸ್ ಕೊಟ್ಟುಬಿಟ್ರೆ? ಹೌದು ಸರ್, ಅದಲ್ಲೇ ಲೋನ್ಸ್ ಎಲ್ಲ ಸಿಗ್ತಿತ್ತು, ಇವಾಗ ಅದು ಲೋನ್ ಎಲ್ಲ ಸಿಗಲ್ಲ ಸರ್ ಅವ್ರಿಗೆ. ಅಷ್ಟಷ್ಟು ಕಟ್ಟಕ್ಕೆ ಸಾಧ್ಯನಾ ಈ ಅಂಗಡಿಗಳು? ಶೋಕಾಸ್ ನೋಟಿಸ್ ಕೊಟ್ಟಿದಾರಲ್ವಾ, 50 ಲಕ್ಷ ಈ ಬೇಕರಿಯವ್ರು ಕಟ್ಟಬೇಕು ಅಂದರೆ ಅದು ಸರಿನಾ? 50 ಲಕ್ಷ ಕಟ್ಟೋಕ್ಕಾಗಲ್ಲ, ಸ್ವಲ್ಪ ಅವ್ರು ಕಟ್ಕೊಂಡು ಹೋಗ್ತಾರೆ ಸರ್, ಅದಲ್ಲೇ ಆಟೋಮೆಟಿಕ್ ಕಟ್ ಆಗುತ್ತೆ ಸರ್, ಅದು EMI ಥರ. ನಿಮ್ಮ ಹೆಸರು ಹೇಳಿ.